ಶ್ರೀ ಶಿವಸುಬ್ರಹ್ಮಣ್ಯ ಜ್ಯೋತಿಷ್ಯಾಲಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ತಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಮನಸ್ಸಿನ ಆಸೆ ಆಕಾಂಕ್ಷೆಗಳು ದೇವರ ಅನುಗ್ರಹದಿಂದ ಈಡೇರಲಿ ಅಂತ ಪ್ರಾರ್ಥಿಸ್ತೀನಿ. ಇಂದಿನ ಪಂಚಾಂಗ ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ, ಬುಧವಾರ ಆಗುತ್ತೆ. ಇಂದಿನ ದಿನಾಂಕ ಆಗಸ್ಟ್ ತಿಂಗಳ 19. ಸಪ್ತಮಿ ತಿಥಿ ಇದೆ, ರಾತ್ರಿ 8 ಗಂಟೆ 8 ನಿಮಿಷದವರೆಗೂ. ಆನಂತರ ಅಷ್ಟಮಿ ಆರಂಭ ಆಗುತ್ತೆ. ನಕ್ಷತ್ರ ಸ್ವಾತಿ ನಕ್ಷತ್ರ ಬೆಳಗ್ಗೆ 8 ಗಂಟೆ 52 ನಿಮಿಷದಿಂದ. ಆನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಶುಕ್ಲ ಯೋಗ ಮತ್ತು ಗರಕರಣ ಇದೆ. ರಾಹುಕಾಲ ಮಧ್ಯಾಹ್ನ 12:27ರಿಂದ 2 ಗಂಟೆ. ಯಮಗಂಡ ಕಾಲ ಬೆಳಗ್ಗೆ 7:45ರಿಂದ 9 ಗಂಟೆ 19 ನಿಮಿಷ. ಪ್ರತಿನಿತ್ಯ ಹೇಳ್ತೀನಿ, ಯಮಗಂಡ ಕಾಲದಲ್ಲಿ ಸಾಧ್ಯವಾದಷ್ಟು ಮನೆಯಿಂದ ಆಚೆ ಕಡೆ ಪ್ರಯಾಣ ಬೆಳೆಸಬಾರ್ದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಆದರೆ ಬೇರೆ ಕಡೆಯಿಂದ ಮನೆಗೆ ಬರ್ಬೋದು, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಇನ್ನು ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದು ಖಂಡಿತವಾಗ್ಲೂ ತಪ್ಪು. ಎಚ್ಚರಿಕೆಯಿಂದಿರಿ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಥವಾ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಇದೇ ಸತ್ಯವಾದಂತಹ ವಿಚಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ, ಈ ದಿನ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಅಂದರೆ ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಸ್ವಲ್ಪ ಈ ಅಸೂಯೆ ಪಡುವ ಮಂದಿ ಇರ್ತಾರಲ್ಲ, ಅವರೇನು ಮಾಡ್ತಾರಪ್ಪ ಅಂದರೆ ನಿಮ್ಮ ಧೈರ್ಯವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇರೋದು ಇಲ್ಲದೇ ಇರೋದು ಅವನ್ನೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಆದರೆ ನೀವೇನು ಮಾಡ್ತೀರಿ, ಬೇರೆಯವರ ಮಾತನ್ನು ಕೇಳ್ತೀರಿ, ಆದರೆ ಬುದ್ಧಿವಂತಿಕೆಯಿಂದ ಅವಶ್ಯಕವಾದ ವಿಚಾರವನ್ನು ಮಾತ್ರ ಗ್ರಹಿಸ್ತೀರಿ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ಸುಸೂತ್ರವಾಗಿ ನಿಮ್ಮ ಗುರಿಯನ್ನು ತಲುಪ್ತೀರಿ. ಹಾಗೆಯೇ ನಿಮಗೆ ಸ್ವಲ್ಪ ಈ ಹಠದ ಸ್ವಭಾವ ಸಹ ಇರುತ್ತೆ. ಈ ಹಠದ ಸ್ವಭಾವದಿಂದ ಏನಪ್ಪ ಆಗುತ್ತೆ ಅಂದರೆ, ಈ ಸೋಲಿನ ವೇಳೆ ಸಹ ನಿಮಗೆ ಗೆಲ್ಲಲೇಬೇಕು ಅನ್ನೋ ಮನಸ್ಸಿರುತ್ತಲ್ಲ, ಅದರಿಂದ ಗೆಲ್ತೀರಿ, ತೊಂದರೆ ಏನಿಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇದೆ. ಆದರೆ ಅದೇ ರೀತಿ ಸ್ವಲ್ಪ ಖರ್ಚು ವೆಚ್ಚ ಇರುತ್ತೆ. ಈ ಖರ್ಚು ವೆಚ್ಚ ಯಾವ ರೀತಿನಪ್ಪ ಅಂದರೆ, ಮನೆಯಲ್ಲಿ ಇರೋ ಈ ಉಪಕರಣಗಳು, ಉಪಕರಣ ಅಂದರೆ ವಾಷಿಂಗ್ ಮಿಷಿನ್ ಆಗ್ಬೋದು, ಅಥವಾ ನೀವು ಓಡಿಸೋ ವೆಹಿಕಲ್ಸ್ ಆಗ್ಬೋದು, ಇಂಥ ಸ್ವಲ್ಪ ರಿಪೇರಿಗೆ ದುರಸ್ತಿಗೆ ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಕಂಡು ಬರುತ್ತೆ. ಹಾಗೆ ನಿಮ್ಮ ಎಡಗಣ್ಣು ಸ್ವಲ್ಪ ಊದಬಹುದು. ಇವಾಗ ಯಾವುದೋ ಒಂದು ಕೀಟ ಬಂದು ಕಚ್ಚಿ ಊದ್ಬೋದು, ಇಲ್ಲ ನಿಮಗೆ ಗೊತ್ತಿಲ್ಲದಿರ ಕಣ್ಣು ಉಜ್ಜುಗೋಬೋದು, ಧೂಳು ಬೀಳೋದು, ಒಟ್ಟಾರೆ ಎಡಗಣ್ಣಿಗೆ ಸ್ವಲ್ಪ ತೊಂದರೆ ಇದೆ, ಎಚ್ಚರಿಕೆಯಲ್ಲಿ. ಇನ್ನು ನಿಮ್ಮ ತಾಯಿಯವರ ವಿಚಾರಕ್ಕೆ ಬಂದಾಗ ಏನು ಮಾಡ್ತಾರೆ, ಅವರು ಬೇರೆಯವರ ಕಷ್ಟವನ್ನು ನೋಡಿ ಯಾರಿಗೂ ತಿಳಿಸ್ದಿರ ಅವರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾರೆ. ಸ್ವಲ್ಪ ವಿವಾದದಲ್ಲಿ ಸಿಲುಕುತ್ತಾರೆ. ಇದರಿಂದ ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಅವರು ಸ್ವಲ್ಪ ಯೋಚನೆ ಮಾಡೋದು ತುಂಬ ಒಳ್ಳೆಯದು. ಇಷ್ಟು ಬಿಟ್ಟರೆ ಬೇರೆ ವಿಶೇಷವಾದ್ದೇನಿಲ್ಲ, ತೊಂದರೆಯೂ ಇಲ್ಲ. ಆ ಕಡೆ ತುಂಬ ಒಳ್ಳೆಯ ಪರಿಸ್ಥಿತಿಯೂ ಇರೋಲ್ಲ. ಒಟ್ಟಾರೆ ಸಂತೋಷದ ದಿನ ನಿಮ್ಮ ಪಾಲಿಗೆ ಇವತ್ತು. ವೃಷಭ ರಾಶಿಯವರ ಮನಸ್ಸು ತುಂಬ ಒಳ್ಳೆಯದು, ವಿಶಾಲವಾದಂತಹ ಮನಸ್ಸು. ಅದೆಂಥದ್ದಪ್ಪ ಅಂದರೆ, ಯಾರ್ದೋ ಮೇಲೆ ಇವರಿಗೆ ತುಂಬ ಬೇಸರ ಇರುತ್ತೆ, ಮನಸ್ತಾಪ ಆಗಿರುತ್ತೆ. ಇವರು ಒಳ್ಳೆಯ ಮಾತುಗಳನ್ನು ಆಡಿದರೂ ಕೂಡ ಅವರು ಸರಿಯಾಗಿ ಇವರ ಹತ್ರ ಮಾತಾಡೋದಿಲ್ಲ. ಇವರ ಮನಸ್ಸಿಗೆ ನೋವುಂಟು ಮಾಡುವಂತಹ ಪದ ಬಳಕೆ ಮಾಡಿರ್ತಾರೆ. ಇಷ್ಟಾದರೂ ಕೂಡ ಇವರು ಏನಪ್ಪ ಮಾಡ್ತಾರೆ ಅಂದರೆ, ಬೇರೆಯವರ ತಪ್ಪನ್ನು ಮರೆತು ಬಿಡ್ತಾರೆ, ಅವ್ರನ್ನ ಕ್ಷಮಿಸ್ತಾರೆ. ಬರೀ ಅಷ್ಟು ಮಾತ್ರ ಅಲ್ಲ, ಅವರೊಂದಿಗೆ ಮತ್ತೊಮ್ಮೆ ಸ್ನೇಹವನ್ನು ಬೆಳೆಸ್ತಾರೆ. ಈ ಸ್ನೇಹ ಅವರಿಗೆ ಅನುಕೂಲತೆಯೇ ಆಗುತ್ತೆ. ಇಲ್ಲಿ ಒಂದು ಮಾತು ಹೇಳಬೇಕು ಅಂದರೆ, ತಾಯಿಯ ಮನೋಭಾವನೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಮಕ್ಕಳನ್ನು ಸಹ ಅಷ್ಟೇ ತುಂಬ ಚೆನ್ನಾಗಿ ಇವತ್ತು ನೋಡ್ಕೋತೀರಿ. ಈ ಕಾರಣದಿಂದ ಈ ಕುಟುಂಬ ವರ್ಗದಲ್ಲಿ ನಿಮ್ಮ ಅನಿವಾರ್ಯತೆ ಹೆಚ್ಚಾಗುತ್ತೆ. ಕೇವಲ ನಿಮ್ಮ ಕುಟುಂಬಕ್ಕೆ ಮಾತ್ರ ನೀವು ಒಳ್ಳೇದು ಮಾಡೋರಲ್ಲ, ನೆರೆಹೊರೆಯವರಿಗೂ ಸಹ ಒಳ್ಳೆಯರಾಗೆ ಇರ್ತೀರಿ.
ಈ ಕಾರಣದಿಂದ ಸಮಾಜದಲ್ಲಿ ಸಹ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ, ಹಾಗೆ ಒಂದು ಒಳ್ಳೆಯ ಹೆಸರು ಸಹ ಸಿಗುತ್ತೆ. ಹಾಗೆಯೇ ಏನಪ್ಪ ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಒಂದು ವಿಚಾರ ಆಗ್ಬೋದು, ಸೋಲಕ್ಕೆ ರೆಡಿ ಇರಲ್ಲ. ಏನಾದರೂ ಕಷ್ಟ ಬರಲಿ ಗೆಲ್ಲಬೇಕು ಅನ್ನೋ ಒಂದು ಯೋಚನೆ ಇರುತ್ತೆ. ಅದಕ್ಕೆ ಸರಿಯಾದ ಯೋಜನೆಯನ್ನು ರೂಪಿಸ್ತೀರಿ. ಒಟ್ಟಾರೆ ನೀವು ಆರಂಭ ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾಗಲಿ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಯಾವುದೇ ಒಂದು ಈ ಸಂದೇಹ ಅನ್ನೋದು ಬೇಡ. ಇನ್ನು ಮತ್ತೊಂದು ವಿಚಾರ, ನಿಮ್ಮ ಮನಸ್ಸಿನಲ್ಲಿ ಈ ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡಬೇಕು, ಇಲ್ಲ ಯಾತ್ರಾ ಸ್ಥಳಕ್ಕೆ ಹೋಗಿ ಬರಬೇಕು ಅಂತ ಇರುತ್ತೆ. ಇದು ಸಾಧ್ಯನೂ ಆಗುತ್ತೆ. ಅಂದರೆ ದೀರ್ಘಕಾಲದ ಪ್ರವಾಸ ಅಲ್ಲ, ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್, ಶಾರ್ಟ್ ಜರ್ನೀಸ್ ಅಂತ ಹೇಳ್ತೀವಲ್ಲ, ಆ ಥರ ಹೋಗಿ ಬರ್ತೀರಿ. ಒಟ್ಟಾರೆ ನೀವು ಸಂತೋಷವಾಗಿರೋದು ಮಾತ್ರ ಅಲ್ಲ, ಬೇರೆಯವರ ಸಂತಸಕ್ಕೂ ನೀವು ಕಾರಣರಾಗ್ತೀರಿ. ಅದೊಂದು ನಿಮ್ಮ ವಿಶೇಷತೆ. ಮಿಥುನ ರಾಶಿಯವರು ಒಳ್ಳೆ ಮನಸ್ಸನ್ನು ಹೊಂದಿರ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಇವರಲ್ಲಿ ಆತುರದ ಬುದ್ಧಿ ಇರಲ್ಲ, ಹಾಗೆಯೇ ಸ್ಥಿರವಾದ ಬುದ್ಧಿ ಸಹ ಇರಲ್ಲ. ಹಾಗಾದರೆ ಇನ್ನೇನು ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಬರ್ಬೋದು. ಯಾವುದೋ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೋತಾರೆ, ಆ ಕೆಲಸದಿಂದ ಇವರಿಗೆ ಅನುಕೂಲತೆ ಇದೆ ಅಂದರೆ ಮಾತ್ರ ಅದನ್ನು ಮುಂದುವರಿಸ್ತಾರೆ. ಅದರಿಂದ ಇವರಿಗೇನು ಉಪಯೋಗ ಇಲ್ಲ ಅಥವಾ ಇವ್ರಿಗೆ ತೊಂದರೆ ಇದೆ ಅಂತ ಅನಿಸಿದರೆ ಆ ಕೆಲಸವನ್ನು ಅವರು ಮಾಡಲಿಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಅದನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ಇವರ ಜೀವನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಒಳ್ಳೆಯದನ್ನೇ ಇವರು ನಿರೀಕ್ಷೆ ಮಾಡ್ಬೋದು, ಉತ್ತಮ ಯಶಸ್ಸನ್ನು ಸಹ ಇವರು ಕಾಣ್ಬೋದು. ಅದು ಇವರ ವಿಶೇಷತೆ. ಈ ದಿನದ ಮಟ್ಟಿಗೆ ಉದ್ಯೋಗದಲ್ಲಿರೋರು ಸರಿಯಾದಂತಹ ಸಮಯದಲ್ಲಿ ನಿರ್ಧಾರವನ್ನು ತಗೊಳ್ಳಿ. ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮದೇ ಕಾರಣದಿಂದ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ಒಂದು ವೇಳೆ ನೀವೇನಾದ್ರು ಅಧಿಕಾರಿಗಳಾಗಿದ್ದಲ್ಲಿ, ಅಂದರೆ ಬಾಸು, ಮ್ಯಾನೇಜರು, ಇಲ್ಲ ಟೀಮ್ ಲೀಡರ್, ಈ ಥರ ಆಗಿದ್ದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಬೇರೆಯವರು ಮಾಡೋ ತಪ್ಪಿಗೆ ಸಹ ನೀವೇ ಉತ್ತರ ಕೊಡಬೇಕಾಗುತ್ತೆ. ಆದ್ದರಿಂದ ವೇಳೆಗೆ ತಕ್ಕಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದು ತುಂಬ ಒಳ್ಳೆಯದು. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಇಲ್ಲೂ ಅಷ್ಟೇ ತೆಗೆದುಕೊಳ್ಳೋ ನಿರ್ಧಾರಗಳು ತುಂಬ ನಿಧಾನ ಆಗುತ್ತೆ. ಆದ್ದರಿಂದ ಬರುವ ಆದಾಯದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಲಾಭ ಇರುತ್ತೆ, ನಿಮ್ಮ ನಿರೀಕ್ಷೆಯಂತೆ ಇರಲ್ಲ. ಇನ್ನು ನಿಮ್ಮ ತಂದೆ ಅಥವಾ ತಾಯಿಯವರ ಈ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಅದರಲ್ಲಿ ಸಹಾಯವನ್ನು ಮಾಡ್ತೀರಿ. ಇನ್ನು ಆತ್ಮೀಯರ ಜೊತೆಗೂಡಿ ಪಾಲುಗಾರಿಕೆ ವ್ಯಾಪಾರದಲ್ಲಿ ಸಹ ತೊಡಗ್ತೀರಿ. ಹಣಕಾಸಿನ ತೊಂದರೆ ಇರಲ್ಲ. ವಿದ್ಯಾರ್ಥಿಗಳು ಉನ್ನತ ಮಟ್ಟವನ್ನು ತಲುಪ್ತಾರೆ. ಇದಕ್ಕೆ ಒಂದೇ ಒಂದು ವಿಚಾರ, ದಿಢೀರ್ ನಿರ್ಧಾರ ತಗೊಳ್ಳದೆ ಹೋದರೂ ಸರಿಯೇ, ಪರವಾಗಿಲ್ಲ. ಆದರೆ ಅತಿಯಾದ ನಿಧಾನದ ನಿರ್ಧಾರ ನಿಮ್ಮ ಅವಕಾಶಗಳನ್ನು ಬೇರೆಯವರಿಗೆ ಕೊಡುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆ ಇರಲಿ. ಕಟಕ ರಾಶಿಯವರು, ಇವರ ಮನಸ್ಸು ಎಂಥದ್ದಪ್ಪ ಅಂದರೆ ಮೊದಲನೇದಾಗಿ ಚಂಚಲ ಸ್ವಭಾವ. ಒಂದು ಸಲ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅನಿಸುತ್ತೆ, ಇನ್ನೊಂದು ಸಲ ಆ ಕೆಲಸ ಬೇಡ ಅನಿಸುತ್ತೆ, ತಿರ್ಗಾ ಆರಂಭ ಮಾಡ್ತೀರಿ. ಇಲ್ಲೇನಪ್ಪ ಆಗುತ್ತೆ ಅಂದರೆ ಈ ಒಂದು ಚಂಚಲದ ಸ್ವಭಾವದಿಂದ ಅತಿ ನಿಧಾನಗತಿಯಲ್ಲಿ ನಿಮ್ಮ ಕೆಲಸವನ್ನು ಆರಂಭ ಮಾಡ್ತೀರಿ. ಆದರೆ ಆ ಕೆಲಸ ಆರಂಭ ಆದ ನಂತರ ನಿಮಗೆ ಅರ್ಥವಾಗುತ್ತೆ ಅದರ ಅನಿವಾರ್ಯತೆ ಎಷ್ಟು ಅಂತ. ಆ ಸಂದರ್ಭದಲ್ಲಿ ಏನು ಮಾಡ್ತೀರಿ, ಆತುರವನ್ನು ತೋರ್ತೀರಿ. ತುರಾತುರಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು ಅನ್ನೋ ಒಂದು ಮನಸ್ಸು ಬಂದ್ಬಿಡುತ್ತೆ. ಈ ಕಾರಣದಿಂದ ನಿಮಗೆ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಉಂಟಾಗ್ಬೋದು. ಆದರೆ ನಿಮಗೆ ವಿಶೇಷವಾದಂತಹ ಬುದ್ಧಿ ಇರುತ್ತೆ. ಆ ಬುದ್ಧಿ ಚಾತುರ್ಯತೆಯಿಂದ ನೀವೇನು ಮಾಡ್ತೀರಿ, ಯಶಸ್ಸನ್ನು ಗಳಿಸ್ತೀರಿ. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಸಾಧ್ಯವಾದಷ್ಟು ಬೇಗ ಆಗಬೇಕು, ಸರಿಯಾದ ರೀತಿಯಲ್ಲಾಗಬೇಕು. ಅದರ ಬಗ್ಗೆ ಗಮನವನ್ನು ಕೊಡಿ. ನೀವೇ ಕಷ್ಟದಲ್ಲಿರ್ತೀರಿ, ಆದರೆ ಕಷ್ಟದಲ್ಲಿದ್ದವ್ರ ಬಗ್ಗೆ ಅನುಕಂಪ ಬಂದು ಅವರಿಗೆ ಸಹಾಯವನ್ನು ಮಾಡ್ತೀರಿ. ನಿಮ್ಮ ಕುಟುಂಬದಲ್ಲಿ ಹಿರಿಯರ ಒಂದು ಯೋಗಕ್ಷೇಮದ ಜವಾಬ್ದಾರಿ ನಿಮ್ಮ ಪಾಲಾಗುತ್ತೆ. ಹಾಗೆ ನೀವು ಜನಾನುರಾಗಿಯಾಗಿ ಬಾಳ್ತೀರಿ. ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರಿಗೆ ಸಮಾಜದಲ್ಲಿ ವಿಶೇಷವಾದಂತಹ ಗೌರವ ಮತ್ತು ಉನ್ನತ ಸ್ಥಾನ ಪ್ರಾಪ್ತಿಯಾಗುತ್ತೆ. ಸಂಘ ಸಂಸ್ಥೆಗಳ ಬಡತಿಯಾಗ್ಬೋದು.
ಅದು ಅಥವಾ ಜನಸೇವೆ ಮಾಡೋದಕ್ಕೆ ಇವರ ಸಂಘವನ್ನು ಆರಂಭ ಮಾಡಿ ಅದನ್ನು ಬೇರೆಯವರಿಗೆ ನೀಡ್ಬೋದು. ಈ ಥರ ನೇರವಾಗಿ ಅಥವಾ ಪರೋಕ್ಷವಾಗಿ ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ. ನಿಮಗೆ ಗೊತ್ತಿಲ್ಲದಂತೆ ಸುಳ್ಳು ನಿಮ್ಮ ಬಾಯಿಂದ ಬಂದುಬಿಡುತ್ತೆ. ಆಯಿತಾ? ನಿಜವನ್ನೇ ಹೇಳಬೇಕು ಅಂತ ಮನಸ್ಸಿದ್ರೂ ಕೂಡ ದುಡುಕುತನ ನಿಮ್ಮ ಮಾತಿನ ಹಾದಿಯನ್ನು ತಪ್ಪಿಸುತ್ತೆ. ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ಹತೋಟಿಯನ್ನು ಸಾಧಿಸಿ, ಬೇರೆ ಯಾವುದೇ ಒಂದು ರೀತಿಯ ತೊಂದರೆ ಉಂಟಾಗಲ್ಲ. ಸಿಂಹರಾಶಿಯವರು ಇವತ್ತು ನೀವೇನಪ್ಪ ಮಾಡ್ತೀರಿ ಅಂದರೆ, ಯಾವುದೇ ವಿಚಾರ ಆದರೂ ಕೂಡ ಅಥವಾ ಯಾವುದೇ ಕೆಲಸ ಕಾರ್ಯ ಆದರೂ ಕೂಡ ಒಂದು ಸಲ ತೀರ್ಮಾನವನ್ನು ತಗೋತೀರಿ. ಒಂದು ಸಲ ನೀವು ತೀರ್ಮಾನ ತಗೊಂಡ್ಮೇಲೆ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ, ಆ ಕೆಲಸ ಕಾರ್ಯದಿಂದ ನಿಮಗೆ ಯಾವುದೇ ಒಂದು ಅನುಕೂಲತೆ ಇಲ್ಲ ಅಥವಾ ನಿಮಗೆ ಅದರಿಂದ ತೊಂದರೆ ಅಂತ ನಿಮಗೆ ಅನಿಸುತ್ತೆ. ನಿಮ್ಮ ಮನಸ್ಸಿಗೆ ಆ ರೀತಿ ಬಂದರೂ ಕೂಡ ಏನು ಮಾಡ್ತೀರಿ, ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಾಯಿಸಲ್ಲ. ಅಚಲ ವಿಶ್ವಾಸ ಇರುತ್ತೆ ನಿಮ್ಮ ಮೇಲೆ. ನಿಮ್ಮ ಕೆಲಸ ಕಾರ್ಯದ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಇರುತ್ತೆ. ಏನೇ ಕೆಲಸ ಬಂದರೂ ಮಾಡ್ತೀನಿ, ಏನೇ ಅಡ್ಡಿ ಆತಂಕ ಬಂದರೂ ಅದನ್ನು ನಿವಾರಿಸ್ಕೊಂಡು ಹೋಗ್ತೀನಿ ಅಂತ. ಈ ಕಾರಣದಿಂದ ನೀವು ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಪದೇ ಪದೇ ಬದಲಾಯಿಸಲ್ಲ. ಯಾವುದೋ ಒಂದು ರೀತಿಯ ದೈವಿಕ ಶಕ್ತಿ ಅಥವಾ ನೆರೆಹೊರೆಯವರ ಇಲ್ಲ ಆತ್ಮೀಯರ ಒಂದು ಸಹಕಾರ ನಿಮ್ಮನ್ನು ಕಾಪಾಡುತ್ತೆ. ನೀವು ನಿಮ್ಮ ಗೌರವಕ್ಕೆ ಕೆಟ್ಟ ಹೆಸರು ಬರುವಂತೆ ಯಾವುದೇ ಕೆಲಸ ಮಾಡಲ್ಲ, ಯಾವುದೇ ರೀತಿಯ ಮಾತನ್ನಾಡಲ್ಲ. ವಯಸ್ಸೇನಾದರೂ ಆಗಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಒಂದೇ ರೀತಿಯ ಗೌರವವನ್ನು ನೀಡ್ತೀರಿ. ಇದರಿಂದ ಸಮಾಜದಲ್ಲಿ ನಿಮಗೆ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯವರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಇದಕ್ಕೆ ಕಾರಣ ನೀವಾಗ್ತೀರಿ, ಅದನ್ನು ನೀವು ಒಪ್ಕೋತೀರಿ. ಈ ಕಾರಣದಿಂದ ಈ ಕುಟುಂಬದಲ್ಲಿ ಇರುವ ಜನಗಳ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಅಥವಾ ಬೇಸರ ಸಹ ಉಂಟಾಗುತ್ತೆ. ನೀವು ತುಂಬ ದಕ್ಷತೆಯಿಂದ ಕೆಲಸವನ್ನು ಮಾಡ್ತೀರಿ. ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನಿಮಗೆ ವಹಿಸ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮಲ್ಲಿರೋ ಒಂದು ಒಳ್ಳೆಯತನ, ಒಂದು ಕಾರ್ಯದಕ್ಷತೆ ಅಂತ ಹೇಳ್ಬೋದು. ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಮಾತ್ರ ಉದ್ಯೋಗವನ್ನು ಬದಲಾಯಿಸಿ ಒಳ್ಳೆಯ ಅವಕಾಶ ಸಿಗುತ್ತೆ. ಧೈರ್ಯ ಇದೆ, ಸಾಹಸದ ಬುದ್ಧಿ ಇದೆ, ಮಾಡಬೇಕು ಅನ್ನೋ ಛಲ ಇದೆ. ಇದನ್ನು ನಿಮಗೆ ತುಂಬ ಒಳ್ಳೆಯ ಹಾದಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ಕನ್ಯಾ ರಾಶಿಯವರು ತುಂಬ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತಗೋತಾರೆ. 100 ಜನ 100 ಹಳ್ಳಿ, ಬೇಕಾದಷ್ಟು ಜನ ಬರ್ತಾರೆ, ಇವ್ರಿಗೆ ಏನೇನೋ ಬುದ್ಧಿವಾದ ಹೇಳ್ತಾರೆ ಅಥವಾ ಇವರಿಗೆ ಬೇಕಾಗಿರೋರ ಬಗ್ಗೆ ದೂರನ್ನು ಹೇಳ್ತಾರೆ. ಇವರು ಮುಖ್ಯವಾಗಿ ಇದನ್ನು ಯಾವುದೇ ಒಂದು ವದಂತಿಗಳನ್ನು ನಂಬಲ್ಲ. ಈ ಚಾಡಿ ಹೇಳ್ತಾರಲ್ಲ, ಅವನ್ನ ಹತ್ತಿರ ಸಹ ಸೇರಿಸಲ್ಲ. ಎದುರುಗಡೆ ಚೆನ್ನಾಗೇ ಮಾತಾಡ್ತಾರೆ, ಆಮೇಲೆ ಅವ್ರನ್ನ ಒಂದು ರೀತಿ ಮೂಲೆ ಗುಂಪು ಮಾಡ್ತಾರೆ. ಇದರಿಂದ ಕೆಲವು ಜನರ ಜೊತೆ ಸ್ವಲ್ಪ ಈ ಭಿನ್ನಾಭಿಪ್ರಾಯ ಸಹ ಉಂಟಾಗುತ್ತೆ. ಆದರೂ ಕೂಡ ನೀವು ಯಾವುದೇ ಒಂದು ವಿಚಾರಕ್ಕೆ ಹೆಚ್ಚಿನ ಮಹತ್ವ ಕೊಡದೆ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಸಹ ಮುಂದುವರಿತೀರಿ. ಅಂದರೆ ಸಾಮಾಜಿಕ ಅಂದರೆ ಜನಸೇವೆನೇ ಮಾಡೋದು ಅಂತಲ್ಲ, ಈ ಕುಟುಂಬ ವರ್ಗದಲ್ಲಿ ಸಹ ಅಷ್ಟೇ ನಿಮ್ಮ ಕೆಲಸ ಕಾರ್ಯದ ನಡುವೆ ಕುಟುಂಬದ ಇತರೆ ಸದಸ್ಯರಿಗೆ ಸಹ ಸಾಕಷ್ಟು ಸಹಾಯವನ್ನು ಮಾಡ್ತೀರಿ. ಇನ್ನು ಯಾವ ವಿಚಾರದಲ್ಲೂ ಯೋಚನೆಯನ್ನು ಮಾಡಲ್ಲ, ಮುಂದಾಳತ್ವದ ಗುಣ ಇರುತ್ತೆ. ಈ ಯೋಚನೆ ಮಾಡಿದಿರ ಪ್ರತಿಯೊಂದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತೀರಿ, ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಆ ನಂತರ ನೀವು ನಿಮ್ಮ ಮುಂದಿನ ಒಂದು ನಿರ್ಧಾರವನ್ನು ತಗೋತೀರಿ. ಇದೊಂದು ದೊಡ್ಡತನ ನಿಮ್ಮಲ್ಲಿರೋ, ತುಂಬ ಒಳ್ಳೆಯದು. ಇನ್ನು ನಿಮ್ಮ ಕುಟುಂಬದಲ್ಲಿರುವ ಸ್ತ್ರೀಯರಿಗೆ ವಿಶೇಷವಾದ ದಿನವಾಗಿದೆ. ಕಾರಣ ಏನಪ್ಪ ಅಂದರೆ ಅವರ ಒಂದು ಸಮಕ್ಷಮದಲ್ಲಿ ಮಾಡೋ ಕೆಲಸ ಕಾರ್ಯಗಳು ಅಥವಾ ಅವರೇ ಮಾಡುವಂತಹ ಕೆಲಸ ಕಾರ್ಯಗಳು ಪ್ರತಿಯೊಂದರಲ್ಲೂ ನಿರೀಕ್ಷಿಸಿದ ಮಟ್ಟಕ್ಕಿಂತ ಹೆಚ್ಚಿನ ಲಾಭ ಸಿಗುತ್ತೆ. ಆದ್ದರಿಂದ ಮುಖ್ಯವಾಗಿ ಇವತ್ತು ನೀವೇನಪ್ಪ ಮಾಡಬೇಕು ಅಂದರೆ ಕುಟುಂಬದ ಪ್ರತಿಯೊಬ್ಬರ ಮಾತನ್ನು ಕೇಳಬೇಕು, ಅದನ್ನು ಆಲಿಸ್ಬೇಕು. ಅದರಂತೆ ನಡೆದಿರೋ ಬಿಡ್ತಿರೋ ಸಿಗೋ ಒಂದೇ ಒಂದು ಅಂಶವನ್ನಾದರೂ ನಿಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಎಷ್ಟೇ ಕಷ್ಟ ಆದರೂ ಸರಿಯೇ ಸ್ವಲ್ಪ ಹಣವನ್ನು ಉಳಿತಾಯ ಮಾಡೋದ್ರಲ್ಲಿ ಇವತ್ತು ಯಶಸ್ಸನ್ನು ಕಾಣ್ತಾರೆ. ಆರೋಗ್ಯದ ಬಗ್ಗೆ ತೊಂದರೆ ಇಲ್ಲ, ಆದರೆ ಕಣ್ಣಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಇನ್ಫೆಕ್ಷನ್ಸ್ ಆಗುವಂತಹ ಸಾಧ್ಯತೆ ಇದೆ, ಎಚ್ಚರಿಕೆ ಇರಲಿ. ತುಲಾ ರಾಶಿಯವರು
ಇವರ ಮನಸ್ಸಿನಲ್ಲಿ ದೊಡ್ಡ ಮಟ್ಟದ ಆಸೆ ಇರುತ್ತೆ. ಏನು ದೊಡ್ಡ ಮಟ್ಟದ ಆಸೆ? ತುಂಬ ನಿರೀಕ್ಷೆ ಇರುತ್ತೆ. ಯಾರೋ ಹೇಳುತ್ತಾರೆ, ಏನಪ್ಪ ಅಂದರೆ ಉದಾಹರಣೆ, ಯಾರೋ ಒಂದು ಪ್ರಾಜೆಕ್ಟು ಓನ ಮಾಡಿರ್ತಾರೆ. ಒಬ್ಬರು ಈ ಪ್ರಾಜೆಕ್ಟ್ ತುಂಬ ಚೆನ್ನಾಗಿದೆ, ಇದನ್ನು ನಾನೇ ತಗೋತೀನಿ ಅಂದ್ಬಿಟ್ಟು ಅದಕ್ಕೆ ಯಾವುದೋ ಒಂದು ದೊಡ್ಡ ಮೊತ್ತದ ಮೊಬೈಲ್ಗಳನ್ನ ಹೇಳ್ತಾರೆ, ರೇಟ್ ಹೇಳಿರ್ತಾರೆ. ಇವರೇನು ಮಾಡ್ತಾರೆ, ಆ ನಿರೀಕ್ಷೆಯಲ್ಲಿ ಇರ್ತಾರೆ. ಅಂದರೆ ಹೆಚ್ಚಿನ ನಿರೀಕ್ಷೆ ಇರುತ್ತೆ. ಈ ಕಾರಣದಿಂದ ಇವರು ಒಂದು ತಪ್ಪನ್ನು ಮಾಡ್ತಾರೆ. ಏನಪ್ಪ ಅಂದರೆ ಬರುವ ಹೊಸ ಅವಕಾಶಗಳನ್ನು ತಿರಸ್ಕರಿಸ್ತಾರೆ. ಈ ಕಾರಣದಿಂದ ಇಂದಿನ ದಿನ ಒಂದೇ ಒಂದು ಸಲಹೆ ಏನಪ್ಪ ಅಂದರೆ, ಒಳ್ಳೆಯದಾಗಲಿ, ಅದರಿಂದ ಖಂಡಿತ ನಮಗೂ ಸಂತೋಷನೇ, ಅದು ಯಾರಿಗೂ ಒಳ್ಳೆಯದಾದ್ರು. ಆದರೆ ಎಂದೋ ಬರೋ ಒಂದು ಆ ಹಣಕ್ಕೆ ಅಥವಾ ಅವಕಾಶಕ್ಕೆ ಒಂದು ಓರೈಸೋದಕ್ಕೋಸ್ಕರ ಅದ್ರ ಮೇಲೆ ಡಿಪೆಂಡ್ ಆಗಿ ಇಂದಿನ ದಿನವನ್ನು ನಾವು ಕಳ್ಕೊಬಾರ್ದು. ಒಂದು ಮಾತಿದೆ, ಏನಪ್ಪ ಅಂದರೆ ಈ ದಿನದ ಕೂಳು ನೋಡಿ ವರ್ಷದ ಕೂಳು ಕಳ್ಕೊಂಡ್ರು ಅಂತ. ಆ ಥರ ಆಗಬಾರ್ದು. ಇವಾಗಿನ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ, ಬೇರೆ ಟೈಮಲ್ಲಿ ಬರೋ ಅವಕಾಶ ಉಪಯೋಗಿಸ್ಕೊಳ್ಳಿ. ಒಳ್ಳೆಯ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನಿಲ್ಲ. ನಿಮ್ಮ ಹತ್ರ ಏನೇ ದುಡ್ಡಿಲ್ಲ ಅಂದರೂ ಕೂಡ ಗುಟ್ಟಾಗಿ ಸ್ವಲ್ಪ ದುಡ್ಡನ್ನು ಇಟ್ಟಿರ್ತೀರಿ. ಲಕ್ಷಾಂತರ ಕೋಟಿ ಅಂತ ಇಲ್ಲದೆ ಹೋದರೂ ಕೂಡ ಈ ನಿಮ್ಮ ದಿನನಿತ್ಯದ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಹಣ ನಿಮ್ಮ ಬಳಿ ಇದ್ದೇ ಇರುತ್ತೆ, ತೊಂದರೆ ಏನಿಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಉಷ್ಣವಾಯುವಿನ ದೋಷ ಇದೆ. ಅದರಲ್ಲೂ ಮುಖ್ಯವಾಗಿ ಹೊಟ್ಟೆ ಉಬ್ಬಿಸ್ಕೊಂಬೋದು ಅಥವಾ ತಲೆನೋವು ಕಾಡೋದು, ಇಂತಹ ಸಾಮಾನ್ಯ ಸಂಗತಿಗಳು ಎಚ್ಚರಿಕೆಯಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅತಿಯಾಗಿ ಯೋಚನೆ ಮಾಡಿದ್ರೆ ತೊಂದರೆ ಖಂಡಿತ ಇದೆ. ಪ್ರತಿಯೊಂದನ್ನು ಕ್ರೀಡಾ ಸ್ಫೂರ್ತಿಯಿಂದ ತಗೊಂಡು ಎಲ್ಲರ ಮನಸ್ಸನ್ನು ಗೆದ್ದರೆ ಈ ದಿನ ನಿಮ್ಮ ಪಾಲಿಗೆ ನಿಜಕ್ಕೂ ಒಳ್ಳೆಯದು, ಸಂಶಯ ಬೇಡ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು, ನಿಮ್ಮ ಮನಸ್ಸು ನಿಮ್ಮ ಹತೋಟಿಗೆ ಸಿಗಲ್ಲ. ಮನಸ್ಸಿನಲ್ಲಿ ಏನಾಗುತ್ತೆ, ಎದ್ದಾಗಿಂದನೂ ಅಷ್ಟೇ, ಯಾಕೋ ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸಲ್ಲಿ ಏನೋ ಆಗ್ತಿದೆ, ಅಥವಾ ನಿಮ್ಮ ಮನಸ್ಸಲ್ಲಿ ನಿಮಗೆ ತುಂಬ ಆತ್ಮೀಯರಿಗೆ ಏನೋ ತೊಂದರೆ ಆಗಿದೆ ಅನ್ನೋ ಒಂದು ಡೌಟ್ ಬಂದುಬಿಡುತ್ತೆ, ಅಥವಾ ನಿಮಗೇ ತೊಂದರೆ ಆಗುತ್ತೆ ಅನ್ನೋ ಡೌಟ್ ಬರುತ್ತೆ. ಈ ಥರ ಸಾಧ್ಯವಾದಷ್ಟು ನಿಮ್ಮ ಮನಸ್ಸಿನಲ್ಲಿ ಈ ಧನಾತ್ಮಕ ಚಿಂತನೆಗಳನ್ನು ಹೆಚ್ಚಿಸ್ಕೊಳ್ಳಿ. ಕಾರಣ ಏನಪ್ಪ ಅಂದರೆ ಏನು ತೊಂದರೆ ಇಲ್ಲ, ನಿಜಕ್ಕೂ ಇವತ್ತು ಒಳ್ಳೆಯದಾಗುತ್ತೆ. ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಖಂಡಿತ ಕೈ ಹತ್ತುತ್ತೆ, ತೊಂದರೆ ಇಲ್ಲ. ಒಳ್ಳೆಯ ಅದೃಷ್ಟ ಸಹ ಇದೆ. ಅದು ಮುಖ್ಯವಾಗಿ ನಿಮಗೆ ಬೇರೆಯವರಿಂದ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ. ಉತ್ತಮ ಆದಾಯ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತ ಯಶಸ್ಸು ಸಿಗುತ್ತೆ. ಅನಿರೀಕ್ಷಿತ ಈ ಹಣದ ಸಹಾಯ ಅಥವಾ ಲಾಭ ಸಹ ಸಿಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮದು ಸ್ವಂತ ಉದ್ಯಮ ಇದ್ದರೆ ತೊಂದರೆಯೇ ಇಲ್ಲ, ಉತ್ತಮ ಲಾಭವನ್ನು ಗಳಿಸ್ತೀರಿ. ಅದು ನಿಮ್ಮ ವಿಚಾರ. ಅದು ಯೋಚನೆ ಮಾಡೋದು ಜಾಸ್ತಿ. ಇನ್ನು ಪರೋಪಕಾರದ ಗುಣ ಇರುತ್ತೆ. ಅಂದರೆ ಎಲ್ರಿಗೂ 1000 ಕೊಟ್ಬಿಡ್ತೀರಿ, 1,00,000 ಕೊಟ್ಬಿಡ್ತೀರಿ ಅಂತಲ್ಲ, ಬೇರೆಯವರ ಸಹಾಯವನ್ನು ಮಾಡ್ತೀರಿ. ಯಾವ ರೀತಿ ಅಂದರೆ ಉತ್ತಮ ಮಾರ್ಗದರ್ಶನವನ್ನು ನೀಡೋದು, ಅಥವಾ ಯಾರಿಂದ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದು. ಈ ಥರ ನೇರವಾಗಿ ಅಲ್ಲದೆ ಹೋದರೂ ಪರೋಕ್ಷವಾಗಿ ಸಹಾಯ ಮಾಡ್ತೀರಿ. ಇದರಿಂದ ನಿಮಗೂ ಸಹ ಬೇರೆಯವರಿಂದ ಸಹಾಯ ಸಿಗುತ್ತೆ. ಆದರೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಒಂದು ಹಠದ ಸ್ವಭಾವವನ್ನು ನೋಡಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡ್ತಾರೆ. ಕೆಟ್ಟ ಮಾತು ಅಂದರೆ ಬೇರೆ ರೀತಿ ಅರ್ಥ ಮಾಡ್ಕೋಬೇಡಿ. ನಿಮ್ಮ ಕಾರ್ಯದಕ್ಷತೆಯನ್ನು ಪ್ರಶ್ನಿಸುವಂತಹ ಮಾತನ್ನು ಆಡ್ತಾರೆ. ಕೊನೆಯದಾಗಿ ಏನು ಮಾಡ್ತೀರಿ, ನೀವು ಮನಸ್ಸಿಗೆ ನೆಮ್ಮದಿ ಬೇಕಲ್ವ, ಈ ಕಾರಣದಿಂದ ಯೋಗ ಧ್ಯಾನ ಇದನ್ನು ಅಭ್ಯಾಸ ಮಾಡ್ತೀರಿ, ಇಲ್ಲ ಧಾರ್ಮಿಕ ಕೇಂದ್ರಕ್ಕೆ ಭೇಟಿಯನ್ನು ನೀಡ್ತೀರಿ. ಇವತ್ತು ಚೆನ್ನಾಗಿದೆ. ಕೆಟ್ಟದ್ದನ್ನು ಸರಿಪಡಿಸ್ಕೋ ಒಂದು ವಿಧಾನ ನಿಮ್ಮ ಕೈಲಿದೆ, ಅದನ್ನು ಬಳಸಿ ನೋಡಿ. ಧನುರಾಶಿಯಲ್ಲಿ ಜನಿಸಿರೋರು ಇವರೇನು ಮಾಡ್ತಾರೆ, ಸುಲಭವಾದ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ. ಎಲ್ಲ ಮುಗೀತು, ಇನ್ನೇನು ಮುಗಿಯೋ ಹಂತಕ್ಕೆ ಬಂತು ಅಂದರೆ ಇವ್ರ ಮನಸ್ಸಲ್ಲಿ ಒಂದು ಡೌಟ್ ಬಂದುಬಿಡುತ್ತೆ, ನಾನು ಮಾಡಿರೋ ಸರಿನಾ ಅಂತ. ಏನು ಮಾಡ್ತಾರೆ, ತಿರ್ಗಾ ಝೀರೋಗೆ ಹೋಗ್ತಾರೆ. ತಿರ್ಗಾ ಅಲ್ಲಿಂದ ಆರಂಭದಿಂದ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಬರ್ತಾರೆ. ಇವರ ಹಣೆ ಬರ ಇನ್ನೇನು ಮುಕ್ತಾಯದ ಹಂತಕ್ಕೆ ಬಂತು ಅಂದಾಗ ಬೇರೆಯವರು ಬಂದು ಇವ್ರನ್ನ ಬೇರೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಮುಖ್ಯವಾಗಿ ಸಾಫ್ಟ್ವೇರಲ್ಲಿ ಕೆಲಸ ಮಾಡೋರ ಹಣೆ ಬರ ಇದು ಇವತ್ತಿನ ಮಟ್ಟಿಗೆ.
ಹೋಗ್ತಾರೆ. ಇವರೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಇವ್ರು ಕೆಲಸ ಕೊಟ್ಟವ್ರು ಅವ್ರು ಮಾತು ಕೇಳಬೇಕು, ಇವ್ರು ಹೋಗ್ತಾರೆ. ಇವ್ರು ಹೋಗಿ ಬರೋಷ್ಟೊತ್ತಿಗೆ ಇವರ ಕೆಲಸ ಕಾರ್ಯಗಳು ಅಪೂರ್ಣಗೊಂಡಿರುತ್ತಲ್ಲ, ಅದು ಸಂಪೂರ್ಣವಾಗಿ ಹೊರಟೋಗಿರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ತೊಂದರೆಗೆ ಒಳಗಾಗಿರುತ್ತೆ. ಕೊನೆಯಲ್ಲಿ ಏನಾಗುತ್ತೆ, ಇವರು 2-3 ಕೆಲಸಗಳನ್ನು ಮಾಡೋ ವೇಳೆಯಲ್ಲಿ ಒಂದೇ ಕೆಲಸವನ್ನು ಪದೇ ಪದೇ ಮಾಡಬೇಕಾಗತ್ತೆ. ಆದ್ದರಿಂದ ಮುಖ್ಯವಾಗಿ ಏನಪ್ಪ ಅಂದರೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾರಿಸಿ ನೀವು ಮಾಡೋ ಕೆಲಸ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ, ಖಂಡಿತವಾಗ್ಲೂ ಸರಿಗಿರುತ್ತೆ. ನಿಮ್ಮಿಂದ ಯಾವುದೇ ಒಂದು ತಪ್ಪಿಲ್ಲ, ನಿಮಗೆ ಅನುಭವ ಆಗುತ್ತೆ. ಅನಿರೀಕ್ಷಿತ ಧನಲಾಭ ಇದೆ. ಸಿಟ್ಕೊಂಬಲ್ಲ, ನಗ್ನಗ್ನ ಮಾತಾಡ್ತೀರಿ, ಆಗ ನಿಮಗಾಗೋ ಸಮಸ್ಯೆ ದೂರ ಆಗಿಬಿಡುತ್ತೆ. ಮಾತಿನಿಂದಲೇ ಎಲ್ಲರ ಮನಸ್ಸನ್ನು ಗೆಲ್ತೀರಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಅದೇನಪ್ಪ ಅಂದರೆ ಈ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಏಳು ಬೀಳು ಇರುತ್ತೆ. ಅದರ ಬಗ್ಗೆ ನಿಮ್ಮ ತೀರ್ಮಾನಗಳೇ ಅಂತಿಮವಾಗುತ್ತೆ. ಎಚ್ಚರಿಕೆ ಇರಲಿ, ಯೋಚನೆ ಬೇಡ, ಒಳ್ಳೆಯದಾಗುತ್ತೆ, ಉತ್ತಮ ಆದಾಯ ಇರುತ್ತೆ. ಬೇರೆಯವರಿಗೆ ಹಣದ ಸಹಾಯ ಸಹ ಮಾಡ್ತೀರಿ. ಆದರೆ ದಿನಾಂತಕ್ಕೆ ನಿಮ್ಮ ಆರೋಗ್ಯ ಕೆಡುತ್ತೆ, ನೀವು ವೈದ್ಯರನ್ನು ಭೇಟಿ ಮಾಡಲೇಬೇಕಾಗುತ್ತೆ. ಮಕರ ರಾಶಿಯಲ್ಲಿ ಜನಿಸಿರೋರು ನೋಡೋದಕ್ಕೆ ತುಂಬ ಸಾಫ್ಟಾಗಿ ಕಾಣಿಸ್ತಾರೆ, ತುಂಬ ಶಾಂತ ರೀತಿಯ ಸ್ವಭಾವ ಇದೆ, ಇವ್ನು ಪರವಾಗಿಲ್ಲ ಅಂತ ಎಲ್ಲರೂ ಖುಷಿ ಪಡಬೇಕು. ಹಾಗೇ ಇರ್ತಾರೆ ಅವರು. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಯಾರಾದರೂ ಇವ್ರನ್ನ ಸ್ವಲ್ಪ ನಗುತ್ತಾ ಮಾತಾಡಿಸಿದ್ರು ಸಾಕು, ಮಕ್ಕಳ ಥರ ಆಗಿಬಿಡ್ತಾರೆ. ಆದರೆ ಏನಪ್ಪ ಆಗುತ್ತೆ ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪಗೊಳ್ತಾರೆ. ಆ ಕೋಪದ ಭರದಲ್ಲಿ ತಪ್ಪಾದ ಮಾತುಗಳನ್ನು ಆಡ್ತಾರೆ. ಆದ್ದರಿಂದ ಮಾತಿನ ಮೇಲೆ ಹತೋಟಿ ಇರಬೇಕು. ಇಲ್ಲದೆ ಹೋದರೆ ನಿಮ್ಮದೇ ಆದ ಜನರ ವಿರೋಧವನ್ನು ನೀವು ಎದುರಿಸಬೇಕಾಗುತ್ತೆ. ಇದು ಕುಟುಂಬದಲ್ಲಿ ಆಗೋದು ಇದೇನೆ. ಇವತ್ತು ನಿಮ್ಮ ಮನಸ್ಸು ಒಳ್ಳೆಯದು, ಕುಟುಂಬದ ಜನರಿಗೆ ನೀವು ಸಹಾಯ ಮಾಡಲೇಬೇಕು, ಮಾಡೇ ಮಾಡ್ತೀರಿ. ಕಷ್ಟಪಟ್ಟು ದುಡ್ಡನ್ನ ಬೇರೆಯವರಿಗೋಸ್ಕರ ಖರ್ಚು ಮಾಡ್ತೀರಿ, ಆದರೆ ದುಡುಕಿನ ಮಾತನ್ನು ಆಡ್ತೀರಿ. ಅದರಿಂದ ಬೇರೆಯವರಿಗೆ ಬೇಸರ ಆಗುತ್ತೆ. ಕುಟುಂಬದಲ್ಲಿ ನಡ್ಕೊಂಡು ಹೋಗುತ್ತೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳ ನಡುವೆ ಒಂದು ಸಣ್ಣ ಪ್ರಮಾಣದ ತಪ್ಪು ದೊಡ್ಡದಾಗಿ ಮಾರ್ಪಾಟ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಜನ ಕಾಯ್ತಾ ಇರ್ತಾರೆ, ನಿಮ್ಮನ್ನು ಯಾವುದಕ್ಕಾದ್ರೂ ಸಿಕ್ಕಾಕ್ಸಿಸ್ಬಿಡ್ಬೇಕು ಅಂದ್ಬಿಟ್ಟು. ಅದು ಅವರ ಆಸೆ ಪೂರೈಸಿಬಿಡುತ್ತೆ. ಆದ್ದರಿಂದ ಯೋಚನೆ ಮಾಡಿ, ಕೋಪಗೊಳ್ಬೇಡಿ, ನಗನಗ್ತಾ ಇರಿ. ನೀವು ನಿಧಾನಸ್ಥರು, ಆ ಥರ ಪಡಲ್ಲ ಕೆಲಸದಲ್ಲಿ, ಅದರಲ್ಲೇನು ಸಂಶಯ ಇಲ್ಲ. ಹಾಗೆಯೇ ಗೆಲ್ಲೋವರೆಗೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಲ್ಲ. ನಿಧಾನಗತಿಯಲ್ಲಿ ಹೋದಷ್ಟು ಒಳಗೆ ತಾಳಿದ ಒಂದು ಬಾಳೆಯಾನು, ಇದು ನಿಮಗೆ ಅನ್ವಯ ಆಗುತ್ತೆ ಇವತ್ತಿನ ಮಟ್ಟಿಗೆ. ಗೊತ್ತಾಯ್ತಾ? ಒಳ್ಳೆಯದಾಗುತ್ತೆ. ಒಳ್ಳೆಯ ಮಾರ್ಗದರ್ಶನ ನೀಡೋದಕ್ಕೆ ನಿಮ್ಮ ಹಿರಿಯರು ಇದ್ದೇ ಇರ್ತಾರೆ ಬೆನ್ನ ಹಿಂದೆ. ಅದರಿಂದ ಪ್ರಾಬ್ಲಮ್ ಏನಿಲ್ಲ. ಆದರೆ ವಾಹನ ಚಾಲನೆ ಮಾಡೋ ವೇಳೆ ಸ್ವಲ್ಪ ಎಚ್ಚರಿಕೆ ಇರಲಿ. ನೀವು ಸರಿಗಿರ್ತೀರಿ, ಸುತ್ತಮುತ್ತ ಇರೋ ಜನ ಸರಿ ಇರಬೇಕಲ್ಲ, ಅದನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ವಾ? ಅದನ್ನು ಸ್ವಲ್ಪ ಎಚ್ಚರಿಕೆ ಇರಲಿ ಅಷ್ಟೇ, ಇನ್ನೇನಿಲ್ಲ. ಒಟ್ಟಾರೆ ಇವತ್ತು ಒಳ್ಳೆಯ ದಿನ. ನಿಮ್ಮ ನಿರೀಕ್ಷಿಸಿದ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತ ಒಳ್ಳೆಯ ಫಲಗಳೇ ಸಿಗುತ್ತೆ, ಕಾದು ನೋಡಿ. ಕುಂಭರಾಶಿಯವರು, ಈ ಕುಂಭರಾಶಿಯವರ ಮನಸ್ಸನ್ನು ಯಾರೊಬ್ಬರು ಅರ್ಥ ಮಾಡ್ಕೊಂಬೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಗನಗ್ತಾ ಇರ್ತಾರೆ. ಎದುರುಗಡೆ ಇದ್ದವ್ರ ಬಗ್ಗೆ ಇವರಿಗೆ ಬೇಸರ ಇರುತ್ತೆ. ಅವ್ರಿಗೆ ಯಾವುದೇ ರೀತಿ ಅನುಕೂಲತೆಯೇ ಇರಲ್ಲ. ಅದನ್ನು ನೋಡು ಸುಮ್ಮನಿರ್ತಾರೆ. ಹಾಗೆಯೇ ಇನ್ನು ಕೆಲವರು ಬರ್ತಾರೆ, ಇವರಿಂದ ಏನೂ ಉಪಯೋಗ ಇಲ್ಲ ಬಿಡಪ್ಪ ಅಂತ ಇವರು ಸಹಾಯ ಮಾಡ್ತಾರೆ. ಇಲ್ಲೇನಾಗುತ್ತೆ, ಇಬ್ಬರು ವ್ಯಕ್ತಿಗಳಿದ್ದಾಗ ಒಬ್ಬರಿಗೆ ಸಹಾಯ ಮಾಡಿದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಇವರಿಗೆ ಬೇಸರ ಉಂಟಾಗುತ್ತೆ. ಅದರಿಂದ ಸಾಧ್ಯವಾದಷ್ಟು ನೀವು ಮಾಡೋ ಕೆಲಸ ಕಾರ್ಯಗಳು ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ಹೋಗೋದು ಒಳ್ಳೆಯದು. ಇಲ್ಲದೆ ಹೋದರೆ ಏಕಾಂಗಿಯಾಗಿ ಯೋಚನೆ ಮಾಡಿ, ನಿಮಗೆ ಬೇಕಾದ ವ್ಯಕ್ತಿಯನ್ನು ಸಪ್ರೇಟಾಗಿ ಕರೆದು ಮಾತನಾಡಿ. ಎಲ್ಲಿ ನಿಮ್ಮ ಮನಸ್ಸು ಎಷ್ಟೇ ಒಳ್ಳೆಯದಾದರೂ ಕೂಡ ನಿಮ್ಮ ಕಾರ್ಯವೈಖರಿಯಿಂದ ನೀವು ಬೇರೆಯವರ ಜೊತೆ ಭಿನ್ನಾಭಿಪ್ರಾಯ, ವಿರಸ, ಶತ್ರುತ್ವವನ್ನು ಉಂಟು ಮಾಡ್ಕೋತೀರಿ. ನೆನಪಲ್ಲಿರಲಿ. ಮನಸ್ಸಲ್ಲೇ ಯೋಚನೆ ಮಾಡ್ತೀರಿ, ಯಾವ ಕೆಲಸ ಹೇಗೆ ಮಾಡಬೇಕು, ಏನು ಮಾಡಬೇಕು, ಅವೆಲ್ಲ ಅದನ್ನು ಹಾಗೆ ಮಾಡ್ತೀರಿ. ಸಮಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೀರಿ. ಟೈಮ್ ವೇಸ್ಟ್ ಮಾಡಲ್ಲ. ಏನಾದರೂ ಒಂದು ವಿಚಾರದಲ್ಲಿ ನೀವು ಮುಳುಗಿರ್ತೀರಿ. ಅದು ನಿಮ್ಮ ಒಂದು ವಿಶೇಷತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ
ಪರೋಪಕಾರವನ್ನು ಮಾಡ್ತಾರೆ, ತಮ್ಮ ಹಣವನ್ನು ಬೇರೆಯವರಿಗೆ ನೀಡ್ತಾರೆ. ಇಂತಹ ಸಂದರ್ಭದಲ್ಲಿ ನಿಮಗೂ ಅವ್ರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಇದೆ. ಅದೇನೇ ಆದರೂ ಕೂಡ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅಥವಾ ಬೇರೆಯವರಿಗೆ ಸಂಬಂಧಪಟ್ಟ ವಿಚಾರಗಳಾಗಲಿ ನೀವೊಬ್ಬರೇ ಯೋಚನೆ ಮಾಡ್ತೀರಿ. ನಿಮ್ಮ ಮನಸ್ಸಿನಲ್ಲೇ ಒಂದು ರೀತಿ ಲೆಕ್ಕಾಚಾರವನ್ನು ಹಾಕಿ ಕೊನೆಯದಾಗಿ ಅದನ್ನು ಕಾರ್ಯರೂಪಕ್ಕೆ ತರ್ತೀರಿ. ಒಳ್ಳೆಯದಿದೆ, ಸ್ವಲ್ಪ ಎಚ್ಚರಿಕೆ ಇರಬೇಕು ಅಷ್ಟೇ. ದುಡುಕಿದರೆ ತೊಂದರೆ ಅಷ್ಟೇ ಇವತ್ತು, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ರಾಶಿ ಚಕ್ರದ ಕೊನೆಯ ರಾಶಿ ಮೀನರಾಶಿಯವರಿಗೆ ಮುಖ್ಯವಾಗಿ ಅವರ ದೈಹಿಕ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ತುಂಬ ವೀಕ್ನೆಸ್ಸು, ಕಾಲು ನೋವು, ಕೈ ನೋವು, ತಲೆನೋವು, ಬೆನ್ನು ನೋವು ಇವೆಲ್ಲ ಹೇಳ್ತಾ ಇರ್ತಾರಲ್ಲ, ಅವರಿಗೆ ಸ್ವಲ್ಪ ರಿಲೀಫ್ ಸಿಗತ್ತೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಈ ಪ್ರಗತಿ ಕಂಡು ಬರುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಚಂಚಲವಾದ ಮನಸ್ಸು, ಇವರ ಮನಸ್ಸನ್ನು ಯಾರೂ ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ತಾವೇ ಕಷ್ಟದಲ್ಲಿರ್ತಾರೆ, ತಮ್ಮ ತಾನೇ ದುಡ್ಡಿರಲ್ಲ, ತಮಗೆ ಕೆಲಸ ಇರಲ್ಲ, ಬೇರೆಯವ್ರಿಗೆ ಸಹಾಯ ಮಾಡ್ತಾರೆ. ಇಲ್ಲೇನಾಗ್ಬಿಡುತ್ತಪ್ಪ ಅಂದರೆ ಯಾರೋ ಹೇಳ್ತಾರೆ ಇವರು ನಿರುದ್ಯೋಗಿಗಳು ಅಂತ ಅನ್ಕೊಂಬನ ಈ ರಾಶಿಯಲ್ಲಿ ಇರ್ತಾರೆ. ಇಲ್ಲಿ ಕೆಲಸ ಇದೆ ವಾಪ ಕೊಡಿಸ್ತೀನಿ ಅಂತ. ಈ ಪುಣ್ಯಾತ್ಮ ಏನು ಮಾಡ್ತಾರೆ ಅಂದರೆ ಇವರೊಬ್ಬ ಹೋಗಿನ ಜೊತೆಯಲ್ಲಿ ಇನ್ನೊಂದು ಇಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿರೋದೇ ಎರಡು ಕೆಲಸ. ಏನು ಮಾಡ್ತಾರೆ ಅವರಿಬ್ರಿಗೆ ಕೊಡ್ತಾರೆ, ಇವರು ವಾಪಸ್ ಕಳಿಸ್ತಾರೆ. ಅಂದರೆ ಪರೋಪಕಾರ ಮಾಡೋದು ಖಂಡಿತ ತಪ್ಪು ಅಂತ ನಾನು ಹೇಳಲ್ಲ. ನಿಮ್ಮ ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಾನು ಕ್ಷೇಮ ನೀನು ಕ್ಷೇಮ ಅಂತ. ನಿಮ್ಮಂತಹ ಒಳ್ಳೆಯ ಮನಸ್ಸಿದ್ದವರು ಚೆನ್ನಾಗಿದ್ದರೆ ಸಮಾಜದ 10 ಜನಕ್ಕೆ ಒಳ್ಳೆಯದಾಗುತ್ತೆ. ಅದನ್ನು ನೆನಪಲ್ಲಿಟ್ಕೊಂಡಿರಲಿ ಇರಿ. ಇನ್ನು ಕುಟುಂಬದಲ್ಲಿ ಕೆಲವೊಂದು ಧಾರ್ಮಿಕ ಕ್ರಿಯಾವಿಧಿಗಳು ನಡೆಯುತ್ತೆ. ದೇವರ ಪೂಜೆ ಆಗ್ಬೋದು, ಹೋಮ ಹವನಾದಿಗಳಾಗ್ಬೋದು. ನಿಮಗೆ ಶೀತದ ತೊಂದರೆ ಇರುತ್ತೆ, ಆರಾಮಾಗಿರ್ತೀರಿ, ಏನೂ ತೊಂದರೆ ಇಲ್ಲ. ಯಾವುದೋ ಫಂಕ್ಷನ್ಗೆ ಹೋಗ್ತೀರಿ, ಅದೊಂದು ಸ್ವಲ್ಪ ಧೂಳು ಬಂದುಬಿಡುತ್ತೆ, ತಗೊಳ್ಳಿ, ಕೆಮ್ಮು ಶುರುವಾಗುತ್ತೆ, ಇಲ್ಲ ನೆಗಡಿ ಶುರುವಾಗುತ್ತೆ. ಅಂದರೆ ಇಲ್ಲಿ ಇನ್ಫೆಕ್ಷನ್ ಅಲ್ಲ, ಅಲರ್ಜಿ ಆಗೋ ಒಂದು ಸಾಧ್ಯತೆ ಇದೆ. ಡಸ್ಟ್ ಅಲರ್ಜಿ ಆಗ್ಬೋದು. ಕಲುಷಿತ ನೀರನ್ನು ಕುಡಿದು ಗಂಟಲಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು. ಒಟ್ಟಾರೆ ಎಚ್ಚರಿಕೆ ಇದ್ದರೆ ಸಾಕು, ಯಾವುದೇ ಒಂದು ರೀತಿಯ ತೊಂದರೆ ಉಂಟಾಗಲ್ಲ.